ಮೊದಲನೇದು ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ನಮ್ಮ ಲವ್ ಸ್ಟೋರಿ ಬಂದು ನಾವು ಲವ್ ಮಾಡಿ ಆಲ್ಮೋಸ್ಟು ಇವಾಗಲೂ ಲವ್ ಮಾಡ್ತಾಯಿದ್ದೀವಿ. 7 ವರ್ಷ ಆಯಿತು ಮದುವೆ ಆಗಿ. ಫೆಬ್ರವರಿ 14 ಮದುವೆ ಆಗಿರೋದು ನಮ್ಮದು. ಪ್ರೇಮಿಗಳ ದಿನಾಚರಣೆ ದಿನವೇ ನಮ್ಮ ಮದುವೆ ಆಗಿರೋದು. ಸೊ ಮದುವೆಯಾಗಿ ನಾನು ಒಂದು 7 ವರ್ಷ ಆಯಿತು. ಸೊ ನಮ್ಮ ಲವ್ ಸ್ಟಾರ್ಟಾಗಿ ಬಂದು ನಾನೊಬ್ಬ ಸೇಲ್ಸ್ಮ್ಯಾನ್. ಆವಾಗ ಸೇಲ್ಸ್ ಮಾಡ್ಬೇಕಾದ್ರೆ ಒಂದು ನಮ್ಮ ಫ್ರೆಂಡ್ ಮನೆಗೆ ಹಿಂಗೆ ಹೋಗಿದೆ. ಸೊ ನಮ್ಮ ಫ್ರೆಂಡ್ ಹತ್ರ ಪಾರ್ಟಿ ಇದೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಮಾತಾಡೋಣ ಅಂದು ಹೋಗಿದ್ದೆ. ಸೊ ಹೋಗಿ ಹಾಗೆ ನೋಡ್ಬೇಕಾದ್ರೆ ಫಸ್ಟು ನನ್ನ ಹೆಂಡ್ತಿನ ಅಲ್ಲೇ ನೋಡಿದ್ದು. ಸೊ ನೋಡಿದೆ, ತುಂಬ ಇಷ್ಟ ಆಯಿತು. ಕ್ಯೂಟಾಗಿ ಸಕ್ ಮುದ್ದಾಗಿದ್ದರು. ಸೊ ನನಗೇನಿಸ್ತು, ಇವು ನನ್ನ ಲೈಫ್ ಪಾರ್ಟ್ನರ್ ಅದೇ ಚೆನ್ನಾಗಿರುತ್ತೆ ಅಂತ ಒಂದು ಆಸೆ ಬಂತು. ಸೊ ಆಮೇಲೆ ಇಷ್ಟಪಟ್ಟೆ. ಸೊ ನಾನೇ ಪ್ರಪೋಸ್ ಮಾಡಿದೆ. ಪ್ರಪೋಸ್ ಮಾಡಿ ನಾವಿಬ್ಬರು ಇಷ್ಟಪಟ್ಟು ಒಬ್ರಿಗೊಬ್ರು ಇಷ್ಟಪಟ್ಟೆ. ಫಸ್ಟ್ ಒಪ್ಕೊಂಡಿಲ್ಲ ಅವರು. ಎಲ್ಲ ಹುಡುಗಿರ್ತಾರೆ ಮಾಮೂಲಿ. ನಾನು ಫಸ್ಟ್ ಲವ್ ಮಾಡ್ಬೇಕಾದ್ರೆ ನಿಮ್ಗೆ ಇಷ್ಟಪಡ್ತೀನಿ ಅಂದಾಗ, ಇಲ್ಲ ನಾನು ಯೋಚನೆ ಮಾಡಬೇಕು ಅಂತ ಹೇಳ್ದೆ. ಹಂಗೆ ಅವೆಲ್ಲ ಗೊತ್ತಿಲ್ಲ ಅವರೇ, ನಾನು ಇಷ್ಟಪಡ್ತೀನಿ, ಸೊ ನಾನು ಚೆನ್ನಾಗಿ ಸಾಕ್ತೀನಿ, ನಿಮ್ಮನ್ನ ಮದುವೆ ಆಗಬೇಕು ಅಂತ ಅಂದ್ಕೊಳ್ತೀನಿ ಅಂತಾನೆ. ಆಮೇಲೆ ಅವ್ರು ಯೋಚನೆ ಮಾಡಿ ಆಮೇಲೆ ಹೂ ಅಂದರು. ಸೊ ಹೂ ಅಂದಮೇಲೆ ಸರಿ ಇಷ್ಟಪಡ್ತಾಯಿದ್ದೋ. ಆಮೇಲೆ ನಾವು ಹೇಳಿದ ಪ್ರಕಾರ ನಾನು ಇವತ್ತವರೆಗೂ ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಹೆಂಡ್ತಿಗೆ ಇವತ್ತವರೆಗೂ ಒಂದು ಗ್ರೀಟಿಂಗ್ಸ್ ಕೊಟ್ಟಿಲ್ಲ, ಐ ಲವ್ ಯು ಅಂತ ಮೆಸೇಜ್ ಮಾಡಿಲ್ಲ. ಅಂದರೆ ಅವ್ರಿಗೆ ಇವತ್ತೂರು ಗಿಲ್ಟ್ ಆಗುತ್ತೆ. ನಾನು ಎಲ್ಲರೂ ಲವ್ ಮಾಡೋರಲ್ಲಿ ಗ್ರೀಟಿಂಗ್ಸ್ ಎಲ್ಲ ಕೊಡ್ತಾರೆ, ನನಗೊಂದು ಗ್ರೀಟಿಂಗ್ಸ್ ಕೊಟ್ಟಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅವಾಗ ರೇಗಿಸ್ತಾ ಇರ್ತೀನಿ, ನೋಡಮ್ಮ ಗ್ರೀಟಿಂಗ್ಸ್ ಕೊಟ್ಟೆ ಅಟ್ಲೀಸ್ಟ್ ಮರ್ತೋಗ್ಬಿಡ್ತೀಯಾ, ಈ ಹೃದಯನೇ ಕೊಟ್ಟಿನಲ್ಲ ಅಂತ ಒಂದು ಟೈಮಲ್ಲಿ ಹೇಳ್ತಾ ಇರ್ತೀನಿ. ತುಂಬ ಖುಷಿಯಾಗುತ್ತೆ. ಸೊ ನನ್ನ ಲೈಫ್ ಪಾರ್ಟ್ನರ್ ನನಗೆ ನನ್ನ ಹೆಂಡ್ತಿನಕ್ಕಿಂತ ನನ್ನ ತಾಯಿ ರೂಪ ಅದು. ಸೊ ಮನೇಲಿ ಇಬ್ಬರು ಮನೇಲಿ ಒಪ್ಪಿದ್ರು. ಸೊ ನಾನೇ ಡೈರೆಕ್ಟಾಗಿ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಹತ್ರ ನಾನೇ ಮಾತಾಡಿದೆ. ಸೊ ಈಗ ನಿಮ್ಮ ಮಗಳನ್ನ ಇಷ್ಟಪಡ್ತೀನಿ, ನಿಮ್ಮ ಮದುವೆ ಆಗಬೇಕು ಅಂತ ಇದೀನಿ, ಸೊ ಮದುವೆ ಮಾಡಿಕೊಡಿ, ಚೆನ್ನಾಗಿ ಸಾಕ್ತೀನಿ ಅಂದೆ. ಅವರು ಸ್ವಲ್ಪ ಯೋಚನೆ ಮಾಡಿ ಸೊ ಆಮೇಲೆ ಒಪ್ಕೊಂಡ್ರು. ಸೊ ಚೆನ್ನಾಗಿ 7 ವರ್ಷ ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ಸೊ ಮಾಮೂಲಿ ಸಂಸಾರದಲ್ಲಿ ಸಣ್ಣ ಪುಟ್ಟ ಖುಷಿ ಅವೆಲ್ಲ ಮಾಮೂಲಿ ಇದ್ದೇ ಇರ್ತಾರೆ. ಬಟ್ ನನ್ನನ್ನು ಅವರು ಅಷ್ಟು ಇಷ್ಟಪಡ್ತಾರೆ, ಅವರು ನಾನು ಅಷ್ಟು ಇಷ್ಟಪಡ್ತೀನಿ. ಸೊ ನನ್ನ 2ನೇ ತಾಯಿ ಅಂತ ಹೇಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಇಂಗ್ಲೀಷೆಲ್ಲ ಪ್ರಪೋಸ್ ಮಾಡೋಕ್ಕೆಲ್ಲ ಬರೋಲ್ಲ, ಐ ಲವ್ ಯು ಅನ್ನೋದಕ್ಕೆಲ್ಲ ಬರೋಲ್ಲ. ಸೊ ನಾರ್ಮಲಾಗಿ ಫೋನ್ ಮಾಡಿದೆ, ಮೇಡಮ್ ನಮಸ್ಕಾರ ಅಂದೆ. ನಾನು ಫಸ್ಟ್ ಹಂಗೆ ಮಾತಾಡೋದು. ಆಮೇಲೆ ಅವ್ರು ಹಿಂಗೆ ನಮಸ್ಕಾರ ಹೇಳಿ ಅಂತ ಹೇಳಿದ್ರು. ಸೊ ಅದಕ್ಕಿಂತ ಮುಂಚೆ ನಾನೇ ಅವರು ನಂಬರ್ ಕೊಟ್ಟಿದ್ದೆ. ಓಕೆ. ಸೊ ಅದರಿಂದ ಅವ್ರೊಂದು ಸ್ವಲ್ಪ ಫೋನ್ ಮಾಡಿ ನಾನೇ ಮಾಡಿದೆ. ಮಾತಾಡಿದ್ಮೇಲೆ ಒಂದು 4-5 ದಿವಸ ಆದಮೇಲೆ ಏನಾರಾಗಲಿ ಕೇಳ್ಬಿಡ್ಬೇಕು ಅಂತ ಪ್ರಪೋಸ್ ಮಾಡ್ಬಿಡೋಣ ಅಂದ್ಬಿಟ್ಟು ಯೋಚನೆ ಮಾಡಿದೆ ಏನಂತಾರ ಅಂತ. ಆಮೇಲೆ ಡೈರೆಕ್ಟಾಗಿ ಕೇಳಿದೆ, ಲವ್ ಮಾಡ್ತೀರಾ ಅಂತ ಕೇಳಿಲ್ಲ, ನೋಡಿ ನಿಮ್ಮನ್ನು ಮದುವೆ ಆಗಬೇಕು ಅಂತ ಇದೀನಿ, ನಿಮ್ಗೆ ಇಷ್ಟನಾ ಅಂತ ಕೇಳಿದೆ, ಲವ್ ಮಾಡ್ತೀನಿ ಅಂತಲ್ಲ. ಆಮೇಲೆ ಅವರು ಹೇಳಿದ್ನಲ್ಲ, ಯೋಚನೆ ಮಾಡಿದ್ರು. ಸೊ ಯೋಚನೆ ಮಾಡಿ ಕೊನೆಗೆ ಒಪ್ಪಿಸ್ದೆ, ಬಿಟ್ಟಿಲ್ಲ. ಸೊ ಇಬ್ಬರು ಲವ್ ಮಾಡ್ತಾಯಿದ್ದೋ. ಗೊತ್ತಾದರೆ ತಾನೇ ಮದುವೆ ಮಾಡಿಕೊಡೋದು. ಈಗ ಎಷ್ಟೋ ಜನ ಹುಡುಗರು ಏನು ತಪ್ಪು ಮಾಡ್ತಾರೆ, ಲವ್ ಮಾಡ್ತಾ ಇರ್ತಾರೆ, ಮನೆ ಗೊತ್ತಾದರೆ ಮದುವೆ ಮಾಡಿಕೊಡೋದು. ಬಟ್ ಅದು ಗೊತ್ತಾಗಲ್ಲ. ಏನಾರಾಗಲಿ ಡೈರೆಕ್ಟಾಗಿ ಕೇಳಬೇಕು. ಈಗ ನಾನು ಇಷ್ಟ ಆಯಿತು, ಸೊ ಲವ್ ಮಾಡಿದೆ. ಡೈರೆಕ್ಟಾಗಿ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಕೇಳಿದೆ, ಅಮ್ಮ ನಿಮ್ಮ ಮಗಳನ್ನ ಭಾಳ ಲವ್ ಮಾಡ್ತಾಯಿದ್ದೀನಿ, ಸೊ ಇಷ್ಟಪಡ್ತಾಯಿದ್ದೀನಿ, ಸೊ ಮದುವೆ ಆಗಬೇಕು ಅಂತ ಇದೀನಿ, ಸೊ ನನ್ನ ಮೇಲೆ ನಂಬಿಕೆ ಇಟ್ಟು ಮದುವೆ ಮಾಡಿಕೊಡಿ, ಚೆನ್ನಾಗಿ ಸಾಕ್ತೀನಿ ಅಂತ ಕೇಳಿದೆ. ಅವರು ಸಡನ್ ಒಪ್ಕೊಂಡಿಲ್ಲ. ಸ್ವಲ್ಪ ಅವರು ಯೋಚನೆಗೆ ಒಬ್ಬ ಹೆಣ್ಮಕ್ಳನ್ನ ಸಾಕಿ ಅಷ್ಟೆಲ್ಲ ಬೆಳೆಸಿರ್ತಾರೆ. ಸೊ ಯಾರಿಗಾರಿಗೂ ಮದುವೆ ಮಾಡ್ಕೊಳಕ್ಕಾಗಲ್ಲ. ಅವರು ಸ್ವಲ್ಪ ಯೋಚನೆ ಮಾಡಿದ್ರು. ಸೊ ಯೋಚನೆ ಮಾಡಿ ಕೊನೆಗೊಂದು ನಿರ್ಧಾರಕ್ಕೆ ಬಂದರು. ಸರಿಯಪ್ಪ, ನಾನು ಫಸ್ಟ್ ನಿಮ್ಮ ಮನೆ ನೋಡಬೇಕು ಅಂದರು. ಸೊ ನಮ್ಮ ಮನೆ ಹತ್ರ ನಾನು ಅವಾಗ ಬ್ಯಾಚುಲರು. ಸೊ ಬ್ಯಾಚುಲರ್ ಮಾಮೂಲಿ ಹೆಂಗಿರ್ತಾರೋ ಗೊತ್ತಲ್ಲ ನಿಮಗೆ, ಮಾಮೂಲಿ ಕ್ಲೀನ್. ಬಟ್ ನಾನು ಸ್ವಲ್ಪ ನೀಟಾಗೆಲ್ಲ ಕ್ಲೀನ್ಗಿಲ್ಲ, ಸ್ವಲ್ಪ ಅದೆಲ್ಲ ಫೇಮಸ್ಸು. ಸೊ ಬಂದು ನೋಡಿದ್ರು, ಇಷ್ಟಪಟ್ಟರು. ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅಂತ ಹೇಳಿದ್ರು. ಸೊ ನಾನು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತೇ ಇಲ್ಲ. ನಾನು ನಮ್ಮ ಅಮ್ಮಂಗೆ ಫಸ್ಟ್ ಹೇಳಿದ್ದು, ಅವ್ವ ಅಂತ ಕರೆಯೋದು. ಅವ್ವ ಹಿಂಗೊಂದು ಹುಡುಗಿನ ಇಷ್ಟಪಡ್ತೀನಿ, ನಮ್ಮ ಬಂದು ನೋಡೋ, ಮದುವೆ ಮಾಡಿಕೊಡು ಅಂದೆ. ಅವ್ರು ಯೋಚನೆ ಮಾಡಿ ಅವ್ರಿಗೆ ಮದುವೆ ಮಾಡೋದೇ ಒಂದು ನನ್ನ ಮದುವೆನೇ ಕಾಯ್ತಾಯಿದ್ರು ಅವರು. ಸೊ ಬಂದರು, ನೋಡಿದ್ರು. ನನ್ನ ಹೆಂಡತಿ ನೋಡಿದ ತಕ್ಷಣ ಭಾಳ ಖುಷಿಪಟ್ಟರು. ನಮ್ಮಮ್ಮ ಭಾಳ ಖುಷಿಪಟ್ಟು, ಸೊ ನನ್ನ ಸೊಸೆ ತುಂಬ ಚೆನ್ನಾಗಿದ್ದಾರೆ, ಸೊ ಮದುವೆ ಆಗೋ, ನಿಮ್ಮ ಮದುವೆ ಆದರೆ 7ನೇ ಮದುವೆ ಆಗೋ ಅಂತ ನಮ್ಮಮ್ಮ ಭಾಳ ಇದು ಮಾಡೋದು. ಸೊ ಮದುವೆ ಆದೆ, 7 ವರ್ಷ ಆಯಿತು. ಒಂದು ಮಗನೂ ಇದ್ದಾನೆ, ಚೇತನ್ ಅಂತ. ಇದಕ್ಕೆಲ್ಲ ಸ್ಫೂರ್ತಿ ಬಂದು ನಾನು ಹೆಂಡ್ತೀನಿ. ಯಾಕೆಂದರೆ ಪ್ರತಿಯೊಬ್ಬ ಗಂಡನಿಂದ ಒಬ್ಬ ಯಶಸ್ಸಿಂದ ಒಂದು ಹೆಣ್ಣಿರ್ತಾರೆ ಅಂತಾರಲ್ಲ, ನನ್ನ ಯಶಸ್ಸಿಗೆ ನನ್ನ ಹೆಂಡ್ತಿನೇ ಕಾರಣ. ಸೊ ಪ್ರತಿಯೊಂದು ಸಕ್ಸಸ್ ಆಗಲಿ, ಸೊ ನಾನು ಎಷ್ಟೇ ಕುಗ್ಗೋದಾಗ, ಬೇಜಾರು ಮಾಡ್ಕೊಂಡಾಗ ಪ್ರತಿಯೊಂದನ್ನು ಮಗು ಥರ ಸಮಾಧಾನ ಮಾಡ್ತಾಳೆ. ಅದು ನಂಗೆ ಗೊತ್ತಾಗತ್ತೆ. ನಾನು ಯಾವತ್ತೂ ಕೋಪದಲ್ಲಿರ್ತೀನಿ, ಏನು ಟೆನ್ಷನ್ ಇರುತ್ತೆ ಎಲ್ಲ ಅರ್ಥ ಮಾಡ್ಕೊಂಡು ಕ್ಲೀನಾಗಿ ನನ್ನನ್ನು ಮುದ್ದಾಗಿ ನಮ್ಗೆ ತಿಳಿಸಿ ಹೇಳ್ತೇನೆ. ನಾನು ಕೋಪದಲ್ಲಿರ್ಬೇಕಾದ್ರೆ ಬಂದು ಸಮಾಧಾನ ಮಾಡ್ತಾರೆ. ತಲೆ ಕೆಡ್ಸ್ಕೊಬಿಡ್ರಿ, ಪ್ರತಿಯೊಂದು ಇನ್ನೂ ನುಗ್ತಿರೋ ರೀ, ನಿಮ್ಗೆ ಇನ್ನೂ ಛಲ ಇದೆ ಕಣ್ರಿ, ನಾನು ಎಷ್ಟೇ ಬೇಜಾರಾಗಬೇಕು ಅಷ್ಟೇ ನೀವು ನೋಡಿರಿ, ಇನ್ನೊಂದೆಲ್ಲ ಇನ್ನೂ ಬೆಳೀತಾರ ನೋಡಿರಿ ಅಂತ ಹೆಂಡ್ತಿ ಪ್ರತಿಯೊಂದು ಏನೇ ಆದರೂ ಕೂಡ ಅಷ್ಟು ಸ್ಫೂರ್ತಿ ತುಂಬ್ತಾ ಇರ್ತಾರೆ ನನಗೆ. ನಾನೇನು 5 ವರ್ಷ 10 ವರ್ಷ ಏನು ಲವ್ ಮಾಡಿಲ್ಲ. ಅದು ಹೇಳ್ದನಲ್ಲ,
ಒಂದು ನನಗೆ ಇಷ್ಟ ಆಯಿತು, ನಾನು ಮಾತಾಡಿದೆ. ಸೊ ಅವ್ರು ಒಪ್ಪಿಸ್ದೆ. ಯಾಕೆಂದರೆ ನಾನು ಅದೆಲ್ಲ ಬಿಟ್ಬಿಟ್ಟು ನಾನು ಹೇಳಿದೆ, ಡೈರೆಕ್ಟಾಗಿ ಕೇಳಿದೆ, ನಾನು ನಿಮ್ಮನ್ನು ಮದುವೆ ಆಗಬೇಕು ಅಂತ ಇದ್ದೀನಿ, ಏನಂತೀರ ಅಂತ ನಾನೇ ಡೈರೆಕ್ಟಾಗಿ ಕೇಳಿದೆ. ಅಂದರೆ ಒಂದು 2 ತಿಂಗಳಾಗಿರ್ಬೋದು, ಒಂದು 2-3 ತಿಂಗಳಾಯಿತು ನೋಡಿ ಓಡಾಡ್ತಾ ನಾವೇನು ಜಾಸ್ತಿ ಪಿಕ್ಚರ್ಗೆಲ್ಲ ಹೋಗಿ ಓಡಾಡೋದೆಲ್ಲ ಆ ಥರ ಎಲ್ಲ. ಪಾರ್ಕಲ್ಲೊಂದು ಕುಂತ್ಕೊಂಡು ಮಾತಾಡ್ತಾ ಇದ್ದ. ಅದು ಏನಂದರೆ ಅಪರೂಪ, ಪಾರ್ಕಿಗೆ ಸಿಗೋದು ಅಪರೂಪ ಅಷ್ಟೇ. ಯಾಕಂದರೆ ಅವ್ರ ಅಪ್ಪ ಅಮ್ಮ ಅಂದರೆ ಸ್ವಲ್ಪ ಭಯ ಅವ್ರಿಗೆ. ಅದಕ್ಕೋಸ್ಕರ ನಾನೇ ಅವ್ರಿಗೋಸ್ಕರ ತುಂಬ ಕಾಯ್ದಿದ್ದೀನಿ, ತುಂಬ ಕಾಯಿಸಿದ್ದಾರೆ, ದೇವ್ರನ್ನೇ ಹೇಳ್ತೀನಿ. ಸೊ ನಿಜವಾಗ್ಲೂ ಹೇಳ್ತೀನಿ, ಆ ಪಾರ್ಕಲ್ಲಿ ನಾನು ಸೇಲ್ಸ್ ಮಾಡ್ಬೇಕಾದ್ರೆ ನೀವು ನಂಬ್ತೀರಾ ಬಿಡ್ತೀರಾ, ಬೆಳಿಗ್ಗೆ ಹೋಗ್ತಾ ಇದೆ, ಎಷ್ಟು ಗಂಟೆಗೆ ಡ್ಯೂಟಿ ಕ್ಲಾಸ್ ನನಗೆ ಯಾವಾಗ ನಾನೇ ಅಲ್ವಾ. ಯಾಕಂದ್ರೆ ನಾನು ಐಟಮ್ ತೊಗೊಂಡು ನನಗೇನು ಸಂಬಳ ಗಿಂಬಳ ಇರಲ್ವ. ವ್ಯಾಪಾರ ಮಾಡಿದ್ರೆ ಬಿಸ್ನೆಸ್ ಆದರೆ ಕಮಿಷನ್ ಇದ್ದಂಗೆ. ಸೊ ನಾನೇ ಅಂದರೆ 3 ಗಂಟೆಗೆ ಕೂತ್ಕೊಬಿಡ್ತಾಯಿದ್ದೆ ವೆಯ್ಟ್ ಮಾಡೋಕ್ಕೆ. ಅವ್ರು ಬರೋದು 6 ಗಂಟೆಗೆ, 3 ಅವರ್ ಮುಂಚೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಹೆಂಡತಿ ನನ್ನನ್ನು ಬಹಳ ಇಷ್ಟಪಟ್ಟು ಒಂದು ಮಗು ಥರ ನೋಡಿಕೊಂಡು ಇಲ್ಲಿ ಗಂಟ ಒಂದು ನನ್ನ ಸಾಧನೆಗೂ ನನ್ನ ಹೆಂಡತಿ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಜವಾಗ್ಲೂ ಪ್ರತಿಯೊಬ್ಬರು ಲವ್ ಮಾಡ್ತಾ ಇರೋ ಹುಡುಗರಿಗೆ ಹೇಳೋದು ಅಷ್ಟೇ, ನೀವು ಲವ್ ಮಾಡಿ. ಸೊ ಖಂಡಿತ ಲವ್ ಮಾಡಿ, ನೀವು ಯಾರು ಇಷ್ಟಪಡ್ತೀವಿ ಲವ್ ಮಾಡಿ. ಬಟ್ ಯಾವತ್ತು ಹೇಳ್ತೀನಿ, ಸೊ ಪ್ರೀತಿ ನಿಜವಾಗಿ ಲವ್ ಮಾಡಿ, ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡಿ. ಅದೆಲ್ಲ ಬಿಟ್ಟು ನೀವು ಲವ್ ಮಾಡಿಬಿಟ್ಟು ಹುಡುಗಿನ ಕರ್ಕೊಂಡು ಓಡಾಗ್ಬಿಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದು ಹೆಣ್ಮಗಳನ್ನ ದಯವಿಟ್ಟು ಅವರು ಅಪ್ಪ ಅಮ್ಮ ಎಷ್ಟು ಸಾಕಿರ್ತಾರೆ ಅಲ್ವಾ. ಸೊ ನೀವು ಕರ್ಕೊಂಡು ಹೋಗೋದು, ಓಡಾಗೋದು, ಮದುವೆ ಆಗೋದು ಅವೆಲ್ಲ ಮಾಡೋಕ್ಕೋಗಬೇಡಿ. ಏನಾರು ಬಂದು ಎದುರಿಸಿ ಅವ್ರ ಅಪ್ಪ ಅಮ್ಮನ ಹತ್ರ ಡೈರೆಕ್ಟ್ ಕೇಳಿ. ಮದುವೆ ನೀವು ಡೈರೆಕ್ಟಾಗಿ ಹೇಳಿ, ಹಿಂಗೆ ಇಷ್ಟ, ನಂಗೆ ಮದುವೆ ಮಾಡಿಕೊಡಿ ಅಂತ ಕೇಳಿ. ಅದರಲ್ಲೇನು ತಪ್ಪೇನಿಲ್ಲ. ಎಲ್ಲರಿಗೂ ನಮಸ್ತೆ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಮ್ಮ ಪ್ರೀತಿ ಶುರು ಆಗಿದ್ದು ದಿವಾಕರ್ ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಅವರು ನಮ್ಮ ಸೇಮ್ ಬಿಲ್ಡಿಂಗಲ್ಲಿ ಬಂದಿದ್ದರು. ಫಸ್ಟ್ ಟೈಮ್ ಇಬ್ಬರಿಗೂ ಜಗಳ ಸ್ಟಾರ್ಟ್ ಆಯಿತು. ಅಗೇನ್ ಫ್ರೆಂಡ್ಶಿಪ್, ಅಗೇನ್ ಪ್ರಪೋಸ್ ಮಾಡಿರೋದು ಅವರು ರೋಸ್ ಕೊಟ್ಟು ಗ್ರೀಟಿಂಗ್ ಕೊಟ್ಟೆಲ್ಲ ಪ್ರಪೋಸ್ ಮಾಡಿಲ್ಲ. ಆ್ಯಂಡ್ ಅವರು ಆವಾಗಲಿಂದ ನಾನು ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ಸ್, ಅವ್ರ ಪೇಷನ್ಸ್ ತುಂಬ ಕಡಿಮೆ. ತುಂಬ ಫ್ರೆಂಡ್ ಆಗಿದ್ವಿ, ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಸೊ ಹಾಗಾಗಿ ಫೋನಲ್ಲಿ ಪ್ರಪೋಸ್ ಮಾಡಿದ್ರು, ಮದುವೆ ಮಾಡ್ಕೊಳ್ತೀಯಾ ಅಂತ ಹೇಳಿ. ಥಿಂಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದೆ. ಬಟ್ ಅವ್ರು ಟೈಮ್ಗೆ ಕೊಟ್ಟಿಲ್ಲ. ಸೊ ಮೇ ಬಿ ಒನ್ ಅವರ್ ಟೈಮ್ ಕೊಟ್ಟಿದ್ರು ಅಷ್ಟೇ ಅನಿಸುತ್ತೆ. ಸೊ ಕಂಡೀಷನಾಗಿ ಕೇಳಿದರು, ಮದುವೆ ಮಾಡ್ಕೊಳ್ತೀರಾ, ನಿಮ್ಮ ಕಂಡ್ರೆ ಇಷ್ಟ, ಚೆನ್ನಾಗಿ ನೋಡ್ಕೊಳ್ತೀನಿ, ಸೇಮ್ ಇಷ್ಟೇ ಓಕೆ ಅಂದ್ಬಿಟ್ಟು 2-3 ದಿನ ಸ್ವಿಚ್ ಆಫ್ ಮಾಡಿಬಿಟ್ಟಿದೆ ಫೋನು. ಸೊ ಅವ್ರನ್ನ ಬ್ಲಾಕ್ ಮಾಡಿಬಿಟ್ಟು ಅಗೇನ್ ಅವ್ರು 4th ಡೇ ಬಂದುಬಿಟ್ಟು ನಮ್ಮಮ್ಮ ಮನೆ ಹತ್ರ ಒಂದು ರೋಡ್ ಇದೆ, ಅಲ್ಲಿ ಬಂದು ನಿಂತ್ಕೊಂಡು ಕೇಳಿದ್ರು, ಇಷ್ಟು ದಿನ ಚೆನ್ನಾಗಿದ್ರು, ಓಕೆ ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ರು. ಫ್ರೆಂಡ್ ಆಗಿರಲಿಲ್ಲ. 1 ಮಂತ್ ಹಾಗೆ ಹೀಗೆ ಮಾಡಿ ಅಗೇನ್ ಒಪ್ಕೊಂಡೆ. 2 ಕಡೆ ಅವರೇ ಒಪ್ಸಿದ್ದು. ನಮ್ಮ ಅಪ್ಪ ಅಮ್ಮನ ಹತ್ರನೂ ಸ್ಟ್ರೈಟಾಗಿ ಫಸ್ಟು ಸಿಂಗಲಾಗಿ ಬಂದು ಕೇಳಿದ್ರು, ಈ ಥರ ಮದುವೆ ಮಾಡ್ಕೊಳ್ತೀನಿ ಅಂತ. ಅಮ್ಮ ನೋಡಿದ್ರು ಅವ್ರನ್ನ, ಅವ್ರ ಮೇಲೆ ಒಳ್ಳೆ ಒಪಿನಿಯನ್ ಇತ್ತು. ಬಟ್ ಕ್ಯಾಸ್ಟ್ ನಮ್ಮಿಬ್ಬರದು ಬೇರೆ, ಲ್ಯಾಂಗ್ವೇಜ್ ಬೇರೆ. ಸೊ ಆ ಒಂದು ಪರ್ಪಸ್ಸಿಗೋಸ್ಕರ ತುಂಬ ಟೈಮ್ ತೊಗೊಂಡ್ರು. ಆಮೇಲೆ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರು. ಅವ್ರ ಅಪ್ಪ ಅಮ್ಮನ ಕರ್ಸೋಕ್ಕೆ ಹೇಳಿದ್ರು. ಬಂದರು, ಮಾತಾಡಿದ್ರು. ಅವ್ರ ಮಮ್ಮಿ ತುಂಬ ಒಳ್ಳೆಯವರು. ಸಿಕ್ಕಾಪಟ್ಟೆ ಟಚ್ ಆಯಿತು, ಹಾರ್ಟ್ಲಿ ಟಚ್ ಆಯಿತು. ಫಸ್ಟಿಂದ ಇವ್ರು ಹೇಳ್ತಾಯಿದ್ರು ತುಂಬ ಅವ್ರ ಮಮ್ಮಿ ಬಗ್ಗೆ. ಸೊ ಆವಾಗ ಟಚ್ ಆಯಿತು. ಆ್ಯಕ್ಚುಲಿ 7 ಇಯರ್ಸ್ ಅಂತ ನಮಗಿಬ್ರಿಗೂ ಅನಿಸ್ತಾ ಇಲ್ಲ. ಆ್ಯಂಡ್ ನಾವಿಬ್ಬರು ಅಂಥ ಫೇಮಸ್ಸಾಗಿ ಎಲ್ಲ ಲವ್ ಮಾಡಲ್ಲ. ನಾವು ಲವ್ ಮಾಡಬೇಕಾದ್ರೂ ಸರಿ, ತುಂಬ ಪಾರ್ಕು ಅದು ಪಿಕ್ಚರ್ಗಳೆಲ್ಲ ಸುತ್ತಾ ಇರಲಿಲ್ಲ. ನಮ್ಮ ಮನೇಲಿ ತುಂಬ ಸ್ಟ್ರಿಕ್ಟು. ಸೊ ಎಲ್ಲರೂ ಹೊರಗಡೆ ಮೀಟ್ ಮಾಡಬೇಕನ್ನೋ ತುಂಬ ಭಯ ಆಗೋದು. ಒಂದು 5 or 10 ಮಿನಿಟ್ಸ್ ಸಿಗ್ತಿದ್ವಿ ಅನಿಸುತ್ತೆ. ಅವ್ರು ತುಂಬ ವೆಯ್ಟ್ ಮಾಡೋರು, ನಾನು ತುಂಬ ಕಾಯಿಸ್ತಿದ್ದೆ ಅವ್ರನ್ನ. ಪ್ರಾಬಬ್ಲಿ ತುಂಬ ವೆಯ್ಟ್ ಮಾಡೋರು ನನಗೋಸ್ಕರ. ಒಂದು 3 or 4 ಅವರ್ಸ್ ವೆಯ್ಟ್ ಮಾಡೋರು. ಒಂದು 5 ಮಿನಿಟ್ಸ್ ಸಿಗ್ತಿದೆ, ಬಂದು ಮಾತಾಡ್ಕೊಂಡು ಹೋಗ್ತಿದ್ದೆ, ಹಾಗೆ ಇರ್ತಿತ್ತು. ಆಫ್ಟರ್ ಮ್ಯಾರೇಜ್ 7 ಇಯರ್ಸ್ ನಮ್ಗೆ ಯಾಕೆ ಬೋರ್ ಆಗೋಲ್ಲ ಅಂದರೆ, ನಾವಿಬ್ಬರು ಯಾವಾಗಲೂ ಅನ್ಯೋನ್ಯವಾಗಿರ್ತೀವಿ, ಪ್ರೀತಿ ಮಾಡ್ತಾ ಇರ್ತೀವಿ ಅಂದರೆ ಅದು ಸುಳ್ಳಾಗತ್ತೆ. ಆಲ್ಮೋಸ್ಟ್ ನಮ್ಮಲ್ಲಿ ಕಿತ್ತಾಟ, ಕೋಳಿ ಜಗಳ ಇವಾಗಲೂ ಇರುತ್ತೆ. ಸೊ ಹಾಗಾಗಿ ನಮಗೆ 7 ವರ್ಷ ಅಂತ ಅನಿಸಲ್ಲ, ಬೋರ್ ಆಗಿಲ್ಲ, ಎಲ್ಲೂ ಬೋರ್ ಆಗೋ ನೆಸೆಸಿಟಿ ಬಂದಿಲ್ಲ. ಸೊ 10 ನಿಮಿಷ ಕಿತ್ತಾಡಿದ್ರೆ ಇನ್ನೊಂದು ನಿಮಿಷ ಮುದ್ದು ಮಾಡಿಬಿಡ್ತಾರೆ. ಆ್ಯಂಡ್ ಬೇಗ ಕನ್ವಿನ್ಸ್ ಆಗೋದಂದರೆ ನಮ್ಮ ದಿವಾಕರ್ ಅವರೇ. ನಾನು ಕನ್ವಿನ್ಸ್ ಆಗೋಲ್ಲ, ಸೊ ಅವರೇ ಕೂಲ್ ಮಾಡ್ತಾರೆ. ಪ್ರಾಬಬಲಿ ಫಸ್ಟ್ ಟೈಮ್ ಅವ್ರು ಬಂದುಬಿಟ್ಟು ನಾವಿಬ್ಬರು JP ಪಾರ್ಕಲ್ಲಿ ಮೀಟ್ ಮಾಡಿದ್ದು, ಫಸ್ಟ್ ಟೈಮ್ ನೋಡಿರೋದು. ಆ್ಯಂಡ್ ಅದನ್ನು ನೋಡ್ಬೇಕಾದ್ರೆ 3-4 ಮಂತ್ಸ್ ಗ್ಯಾಪ್ ಇತ್ತು. ಮನೆ ಶಿಫ್ಟ್ ಮಾಡ್ಕೊಂಡಿದ್ರು ಇವರು, ಬೇರೆ ಕಡೆ ಶಿಫ್ಟ್ ಆಗಿದ್ರು. 3-4 ಮಂತ್ಸ್ ಬಿಟ್ಕೊಂಡು ನಾವಿಬ್ಬರು ಮೀಟ್ ಮಾಡಿದ್ದು. ಅದು ತುಂಬ ಮೆಮೊರಬಲ್ ಮೂಮೆಂಟ್. ಫಸ್ಟ್ ಟೈಮ್ ನಾವು ಅಲ್ಲಿ ಮೀಟ್ ಮಾಡಿದ್ವಿ. ಸೇಲ್ಸ್ ಅಗೇನ್, ಬಿಗ್ ಬಾಸ್ ಅಗೇನ್ ಮೂವಿ ಗ್ರೋತ್ ಕಾಣ್ತಾ ಇದೆ, ಚೆನ್ನಾಗಿದೆ, ಖುಷಿ ಆಗುತ್ತೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ, ಏನೋ ಅಚೀವ್ ಮಾಡಬೇಕು ಅನ್ನೋ ಆಸೆ ಇತ್ತು ಅವರಿಗೆ. ಸೊ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿದ್ದಾರೆ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ.
ಇನ್ನೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಪ್ರಾಬ್ಲಮ್. ಹೆಣ್ಮಕ್ಳದ್ದೊಂದು ಗುಣ ಇದೆ ಅಲ್ವಾ, ಅವ್ರದ್ದು ಅಂತ ಅಂದ್ಕೊಂಬಿಟ್ರೆ ಆಟೋಮೆಟಿಕ್ಲಿ ಎಲ್ಲ ಮಾಡ್ತಾರೆ, ಎ ಟು ಝೆಡ್ ಮಾಡಿಕೊಡ್ತಾರೆ, ಸ್ಯಾಕ್ರಿಫೈಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಆಟೋಮೆಟಿಕ್ಲಿ ಸೇಮ್ ಅವ್ರು ಲೈಕ್ ಈ ಹಳ್ಸ್ಲೇಣಿನ ಥರ ಹೊರಗಡೆ ನೋಡೋಕ್ಕೆ ತುಂಬ ಹೊರಟು, ಒಳಗಡೆ ಸ್ವೀಟ್ ಆ ಥರ. ಅವರು ಹೊರಗಡೆ ನೋಡೋದಕ್ಕೆ ತುಂಬ ಕೋಪ ಮಾಡ್ಕೊಳ್ತಾರೆ, ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರ್ ಆ್ಯಂಡ್ ಬೇಗ ಕೂಲ್ ಆಗ್ತಾರೆ. ನಾನೆಲ್ಲ ಕೋಪ ಮಾಡ್ಕೊಳ್ಳೋದು ಕಡಿಮೆ, ಕೂಲ್ ಆಗೋದು ತುಂಬ ಟೈಮ್ ತೊಗೊಳುತ್ತೆ. ಬಟ್ ಅವ್ರು ಹಾಗಲ್ಲ, ಇಮ್ಮಿಡಿಯೇಟ್ಲಿ ಕೋಪ ಮಾಡ್ಕೊಳ್ತಾರೆ, ಬಟ್ ಬೇಗ ಕೂಲ್ ಆಗ್ತಾರೆ. ಅದೇ ಹಳ್ಸ್ಲೇಣ್ ಥರ ಸ್ವೀಟ್ ಸಿಕ್ಕಾಪಟ್ಟೆ, ಬಟ್ ಔಟ್ಲುಕ್ ತುಂಬ ಹೊರಟಾಗಿರುತ್ತೆ.